ಮರೆ ಜೆರ್ಸಿ ನಂಬರ್ 0 ಅವರಿಂದ ದಾಳಿ ಬಹಳ ಮೋಸ್ಟ್ಲಿ ಇದರ ಮೇಲೆ ಬಹಳಷ್ಟು ಬ್ಯಾಟಿಂಗ್ ನಡೆದಿದೆ ಅನ್ಸುತ್ತೆ. ಇರಲಿ, ನಮ್ಮೂರಿನ ಮೆಂಬರ್ ಆದಂತ ವೀರಪ್ಪ ಅವರು ಅತಿಥಿ ಸ್ಥಾನವನ್ನು ವಹಿಸ್ಕೊಳ್ಬೇಕು. ಎಲ್ಲ ಇದ್ರು ಬರ್ಬೇಕು, ಎಲ್ಲ ಊರಿನ ಹಿರಿಯರು ಕೂಡ ಬರ್ಬೇಕು. ಯಾಕಂದ್ರೆ ಕೊನೆ ಹಂತದಲ್ಲಿ ತಂಡ ಬಂದಿದೆ. ತಾವುಗಳ ಬಹುಮಾನ ವಿತರಣೆ ಮಾಡುವವರೆ ಈಗ ಬರ್ಬೇಕು. ಯಾಕಂದ್ರೆ ಇದು 2ನೇ ಸೆಮಿಫೈನಲ್ ತಂಡ, ಕೇವಲ 2ನೇ ಪಂದ್ಯ ಹೊಂದಿದೆ. ಆದ ಕಾರಣ ತಾವುಗಳು ಆದಷ್ಟು ಬೇಗ ಬಂದು ವೀಕ್ಷಣೆ ಮಾಡಬೇಕು ಹಾಗೂ ಬಹುಮಾನವನ್ನು ವಿತರಣೆ ಮಾಡಬೇಕು. ಬಹುಮಾನ ಕೊಟ್ಟಂತ ಎಲ್ಲ ಗಣ್ಯ ವ್ಯಕ್ತಿಗಳು ಆದಷ್ಟು ಬೇಗ ಮೈದಾನಕ್ಕೆ ಆಗಮಿಸಬೇಕು. ಕೂಡ್ರು ಬಹಳ ಶಾಂತ ರೀತಿಯಿಂದ ನಡೆಯುತ್ತಿದೆ ಈ ಪಂದ್ಯ. ಒಂದು ಅಂಕಕ್ಕೂ ಬಹಳ ಕುತೂಹಲ, ಹೇಗೆ ತೆಗೆದುಕೊಳ್ಬೇಕು, ಹೇಗೆ ಮಾಡಬೇಕು ಪಾಯಿಂಟ್ ಅಂದು ಬಹಳ ಕಾತುರತೆಯಿಂದ ಹುಡುಕಾಡುವ ನಾವು ಎಲ್ಲೇ ಇದ್ರು ಬರ್ಬೇಕು. ಯಾಕಂದ್ರೆ ತಾವು ಬಹುಮಾನ ನೀಡಿದ್ದೀರಿ, ಆದ ಕಾರಣ ತಾವು ಆದಷ್ಟು ಒಂದು ಅಂಕಕ್ಕೂ ಬಹಳ ತಮ್ಮ ಎಫೆಕ್ಟ್ ನೀಡಬೇಕಾಗುತ್ತೆ. ಯಾಕಂದ್ರೆ ಒಂದು ಅಂಕ ಬಹಳ ಅಮೂಲ್ಯವಾದ ಅಂಕ ಅನ್ಸುತ್ತೆ. ಒಂದು ಅಂಕಲ್ಲಿ ಮ್ಯಾಚ್ ಕೂಡ ಆಗ್ಬಹುದು, ವಿಜಯಶಾಲಿ ಆಗ್ಬಹುದು. ಮೋಹನ್ ಅವರೇ ತಾವು ತಿಳ್ಕೊಳ್ಬೇಕು, ಯಾಕಂದ್ರೆ ತಾವು ಬಹಳ ನುರಿತ ಆಟಗಾರ ಅನ್ಸುತ್ತೆ. ಯಾವುದೇ ಅಂಕವಿಲ್ಲ, ಖಾಲಿ ಬೋರ್ಡ್. ಒಂದು ಅಂಕ ಸುಲ್ತಾನ್ಪುರ. ಮೋಸ್ಟ್ಲಿ ಈ ಒಂದು ಅಂಕ ಬಹಳ ಅಮೂಲ್ಯವಾದ ಅಂಕ ಅನ್ಸುತ್ತೆ ಸುಲ್ತಾನ್ಪುರಕ್ಕೆ. ಅವರು ಆದಷ್ಟು ಬೇಗ ಒಂದು ಅಂಕ ಹುಡುಕಲು ಪ್ರಯತ್ನಿಸಬೇಕಾಗುತ್ತೆ. ಯಾಕಂದ್ರೆ ಒಂದು ಅಂಕಕ್ಕೂ ಬಹಳ ಒಂದು 3 ಕೂಡ ಖಾಲಿ ಬರ್ತಿದ್ದೀರಾ. ಅದಕ್ಕೆ ನಮ್ಮ ರಮೇಶ್ ತೆಗೆದುಕೊಂಡಿದೆ. ಎಲ್ಲಿದ್ದು ಬರ್ಬೇಕು. ಆಲ್ರೆಡಿ ಕೊನೆ ಹಂತದಲ್ಲಿ ಬಂದಿದಪ್ಪ ಮ್ಯಾಚ್. ತೋರಿನ ಪ್ರಮುಖ ಆಟಗಾರ ಅಂತ ಅನ್ಸ್ಬೋದು ಅವರು. ಜೆರ್ಸಿ ನಂಬರ್ 9 ತೋರ್ಜಿನಿಯ ಅದ್ಭುತ ಆಟಗಾರ. ಒಂದು ಅಂಕ ಇರಲಿ, ಸಮಾಧಾನ. ಯಾವುದೇ ಹಾಗೂ ಶ್ರೀ ಜಗನ್ಮಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ರಾಜ್ಯ ಮಟ್ಟದ ಹಲವು ಬೈಕಿನ ಕಬಡ್ಡಿ ಮ್ಯಾಚ್ ಕಬಡ್ಡಿ ಪಂದ್ಯವಾಗಿ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸೀಸನ್ 3 ಕೇಳಿದ್ದೀನಿ 1 ಸುಲ್ತಾನ್ಪುರ 2 ಏನು ವ್ಯವಸ್ಥೆ ಮಾಡಿ ಕಮಿಟಿ
ಚೀನಾ ಅವ್ರೆ ಸ್ವಲ್ಪ ಬೇಗ ಬನ್ನಿ, ನೀವು ಅಲ್ಲಿ ಕೂತ್ಕೊಂಡ್ರೆ ನೀರು ವ್ಯವಸ್ಥೆ ಯಾರು ಮಾಡೋದು? ಅವರ ಜಯರಾಮ್ ಅವ್ರೆ, ಜಯರಾಮ್ ಈಗಾಗಲೇ MBA ಸ್ಟೇಡಿಯಂ ಅಲ್ಲಿ ಮೆಂಬರ್ ಅವರು ಆಗಮಿಸುತ್ತಿದ್ದಾರೆ. ಆಟಗಾರರೇ ಇಲ್ಲಿ ಕೇಳಿ, ನಿಮ್ಗೊಂದು ಮತ್ತೊಂದು ಸಿಹಿ ಸುದ್ದಿ. ಹುಲಿಗೆಮ್ಮ ದೇವಿ ಪ್ರಸನ್ನ ತುಳಜಾಭವಾನಿ ಪ್ರಸನ್ನ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಹೊನ್ನೂರು ಬೈಕಿನ ಕಬಡ್ಡಿ ಪಂದ್ಯಾವಳಿ ದಿನಾಂಕ 13/10/2025ರಂದು ಸೋಮವಾರ ಸಾಯಂಕಾಲ 8 ಗಂಟೆಗೆ ಬೆಳಗಿನ ತಂಡದಲ್ಲಿ ಪ್ರಥಮ ಬಹುಮಾನ 15,001 ರೂಪಾಯಿ. ಕೊಡುಗೆದಾರರು ಹನುಮಂತ ನಾಯಕ್, ಬಬ್ಲುಗೌಡರು, ಬಿಜೆಪಿ ಯುವಕ, ತಿರುಪತಿ ಸಿ ಪವಾರ್, ಸಾಕಿನ್ ಬೆಳಗೊಂಡ ತಂಡ. 5ನೇ ಬಹುಮಾನ 3,001 ರೂಪಾಯಿ. ಕೊಡುಗೆದಾರರು ಜಗ್ಗು ಹಾಗೂ ಮೊದ್ದು ಗುರುಟ. 6ನೇ ಬಹುಮಾನ 1,501 ಸುನೀಲ್ ಈಶ್ವರಪ್ಪ ಚವಾಣ್ KIB. 6 ಬಹುಮಾನಗಳಿಂದ ಅಲ್ಲಿ ಪಾತ್ರ ಆಡಿದ್ರು ನಿಮ್ಗೊಂದು ಪ್ರೈಸ್ ಸಿಗುತ್ತೆ. ಈ ಮ್ಯಾಚ್ ತುಂಬಾ ಅದ್ಭುತ ಅನ್ಸುತ್ತೆ, ಯಾಕಂದ್ರೆ ಈ ಮ್ಯಾಚ್ ಮೇಲೆ ಸಾರ್ವಜನಿಕರು ಬೆಟ್ ಕಟ್ಟಿದ್ದಾರೆ. ಅವರು ಕಮಿಟಿ ಜವಾಬ್ದಾರಲ್ಲ, ಬೆಟ್ಟಿಗೆ ಅವರವರೇ ಜವಾಬ್ದಾರರು. ಇತ್ತ ಕಡೆ ಈ ಸತ್ಯಶೀಲ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಮ್ಯಾಚ್ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ. NRG ಟ್ರೋಫಿ ಸೀಸನ್ 3 ಪ್ರಥಮ ಬಹುಮಾನ 18,001 ರೂಪಾಯಿ ಹಾಗೂ ಒಂದು ಕೊಡುಗೆ ಟ್ರೋಫಿ ಹನುಮಂತ ನಾಯಕ್, ಬಬ್ಲುಗೌಡರು, ಬಿಜೆಪಿ ಯುವ ಮುಖಂಡರು. ದ್ವಿತೀಯ ಬಹುಮಾನ ಡಾಕ್ಟರ್ BM ಮಳ್ಳಿಕೋಟೆ, ಪ್ರಥಮ ದರ್ಜೆ ಗುತ್ತಿಗೆದಾರರು ರಾಜನ್ ಕೋಡೂರು. ತೃತೀಯ ಬಹುಮಾನ 70,001 ರೂಪಾಯಿ. ಕೊಡುಗೆದಾರರು ವಾಗು ಬಾಬು ಸಿಂಗ್ ರಾಠೋಡ್, ಕಾರ್ಬಾರಿ, ನಿಖಿಲ್ ರೋಡ್ ಲೈನ್ಸ್ ಮಾಲೀಕರು. ಚತುರ್ಥ ಬಹುಮಾನ 5,001 ರೂಪಾಯಿ. ಕೊಡುಗೆ ವೆಂಕಟೇಶ್ ಜೆ ಪವಾರ್, MBBS MD ಜನರಿಕ್ ಮೆಡಿಸಿನ್ ವೈದ್ಯರು. ಮ್ಯಾಚ್ ಕೊಡುಗೆ ಇಂದು ನಾಯಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೊಡಗಲ್. ಟ್ರೋಫಿ ಕೊಡುಗೆ ಮಾಳಪ್ಪ ಡೈರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬರ್ಧೋಣ. ಈ NRG ಟ್ರೋಫಿ ಸೀಸನ್ 3 ಕಾಣಿಗಳಾದಂತಹ ಸುನಿಲ್ ಜೆ ಚವಾಣ್ KIB ಅವರು 2,000 ಕೊಟ್ಟಿರುತ್ತಾರೆ. ಅವರಿಗೂ ಕೂಡ NRG ಟ್ರೋಫಿ ಸೀಸನ್ 3 ಉತ್ಪನ್ನಕ್ಕೆ ವಂದನೆಗಳು ಸಲ್ಲಿಸ್ತೀವಿ. ಮತ್ತೊಮ್ಮೆ ಗೋಲನಾಯಕ್ ಡೈರೆಕ್ಟರ್ ಅವರು ಕೂಡ 2,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ NRG ಟ್ರೋಫಿ ಸೀಸನ್ 3 ಕಮಿಟಿ ವತಿಯಿಂದ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ಪೂರಪ್ಪ ಲಚ್ಚಪ್ಪ ರಾಜು ಅವರು ಕೂಡ 1,000 ರೂಪಾಯಿ ಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದ ತೋರಿಸ್ತೀವಿ. ಅದೇ ರೀತಿಯಾಗಿ ನೀರಪ್ಪ ಲಚ್ಚಪ್ಪ ರಾಠೋಡ್ ಅವರು ಕೂಡ 1,000 ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ತೋರಿಸ್ತೀವಿ. ಅದೇ ರೀತಿಯಾಗಿ ಹನುಮಂತ ನಾಯಕ್ 1,000 ರೂಪಾಯಿ ಅವರು ಕೂಡ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಶಂಕರಪ್ಪ ಕೋಮಪ್ಪ ಗದವ್ 1,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ 1,000 ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ತಿರುಪತಿ ರಾಮಪ್ಪ ಪೂಜಾರಿ 1,000 ಅವರಿಗೂ ಕೂಡ NRG ಪ್ರಸ್ತುತಗಳಿಂದ ಅವಕಾಶ ಮತ್ತೊಮ್ಮೆ ಇರುತ್ತದೆ. ತಮ್ಮ ಬಲ್ಲದ ಹೋರಾಟ 2-2 ಈಸ್ಟ್ ಪಾಯಿಂಟ್. ಸುಲ್ತಾನ್ ಪಡೆಯಲು ತೋಜನೋಡು ಈಸ್ಟ್ ಪಾಯಿಂಟ್. ತಮ್ಮ ಬಲದ ಹೋರಾಟ ಸಾಗುತ್ತಿದೆ ಪಂದ್ಯ. ಈಗಾಗಲೇ NRG ಟ್ರೋಫಿ ಸೀಸನ್ 3 ಇಂಡಿಯನ್ ಸ್ಟೇಡಿಯಂ ಅಲ್ಲಿ ಪಂದ್ಯ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇದರಲ್ಲಿ ಗೆದ್ದಂತ ತಂಡ ಫೈನಲ್ ಆಗಿ ಇರುತ್ತದೆ. ಎರ್ಗೆ ತಂಡ ಸ್ಪೋರ್ಟ್ಸ್ ಕ್ಲಬ್ ಅವ್ರ ಜೊತೆ ಆಡ್ತಾರೆ. ಸೋತಂತ ತಂಡ ತೃತೀಯ ಬಹುಮಾನಕ್ಕೆ ಆಡ್ತಾರೆ. ಅದರಲ್ಲಿ ಸೋತ ತಂಡ ಚತುರ್ಥಕ್ಕೆ ಆಯ್ಕೆ ಆಗ್ತಾರೆ. ಹಾಲು ಪ್ರದರ್ಶನಕ್ಕೆ ಒಂದಾಗಿ ಮತ್ತೊಂದು ಅಂಕ ಸೇರಿ ತಮ್ಮ ಒಟ್ಟು ಮೊತ್ತ ನಮ್ಮ ಭವಿಷ್ಯದ ನಾಯಕ ಅನ್ನೋದು ನಮ್ಮ ಕಾರ್ತಿಕ್ ನಾಯಕ್ ಅವರಿಗೆ. ವೀಕ್ಷಕರ, ಇದು ನಿಮಗೆ ಇಂಡಿಯನ್ ಸ್ಟೇಡಿಯಂನಲ್ಲಿ ಮಾತ್ರ ಈ ಸಂಭ್ರಮ ಅಬ್ಜೆಕ್ಷನ್ ಮಾಡುವಂತಿಲ್ಲಪ್ಪ. ಇಲ್ಲಿ ಕೇಳೋ ಸುಲ್ತಾನ್ಪುರ ಅಬ್ಜೆಕ್ಷನ್ ಇಲ್ಲ ಇಲ್ಲಿ. ಟಚ್ ಆಗಿದೆ. ಓಕೆ,
ತೇರ್ಗಿನಿ 4 ಸುಲ್ತಾನ್ಪುರ್ 2 ಅಂಕಗಳ ಮುನ್ನಡೆಸುತ್ತಿದೆ ತೇರ್ಗಿನಿ ತಂಡ. ಇತ್ತ ಕಡೆ ಸುಲ್ತಾನ್ಪುರ್ ಸೋಲಿನ ಭೀತಿಯನ್ನು ಕಾಣುವ ಹಾಗೆ ಕಾಣುತ್ತಿದೆ. ಯಾಕಂದ್ರೆ ನೀವು 2 ಅಂಕಗಳ ಮುನ್ನಡೆನೇ ಕಾಣುತ್ತಿದ್ದಾರೆ. ಮಾತಾಡಂತಿಲ್ಲ ಸುಲ್ತಾನ್ಪುರ್ ತಂಡದ ಆಟಗಾರರು, ಮಾತಾಡಂತಿಲ್ಲಪ್ಪ ನೀವು. ಈ ತರ ಮಾತಾಡಿದ್ರೆ ನಿಮಗೆ ಟೆಕ್ನಿಕಲ್ ಪಾಯಿಂಟ್ ಕೊಡುತ್ತದೆ. ವಾಟರ್ ಟೀಮ್ ಪ್ಲೇಯರ್ಸ್ ಪ್ಲೀಸ್ ಲಿಸನ್ ಕೇರ್ಫುಲಿ. ರಿಮೈನಿಂಗ್ 5 minutes. ಕೊನೆಯ 5 ನಿಮಿಷದ ಆಟ ಇರುತ್ತದೆ. ಕ್ಯಾಪ್ಟನ್ ಒಬ್ಬರು ಮಾತಾಡಬೇಕು. ಸುಲ್ತಾನ್ಪುರ್ ತಂಡದ ಆಟಗಾರರು ಎಲ್ಲರೂ ಮಾತಾಡಿದ್ರೆ ಟೆಕ್ನಿಕಲ್ ಪಾಯಿಂಟ್ ನೀಡುವ ಮೂಲಕ ಅವರಿಗೆ ಒಂದು ಅಂಕ ಆಗುತ್ತೆ ನೋಡಿ. ಮಳೆ ಇಲ್ಲದ ಬೇರೆ ಆಗುತ್ತೆ. ನಾಲ್ಕು ಸುಲ್ತಾನ್ಪುರ್ 3 1 ಅಂಕಗಳ ಮುನ್ನಡೆಸುತ್ತಿದೆ ಸುಲ್ತಾನ್ಪುರ್. ಸಾರಿ ತೋರ್ಗಿನಿ. ತೋರ್ಗಿನಿ 4 ಸುಲ್ತಾನ್ಪುರ್ 3. Both team captain, please listen carefully. Remaining 4 minutes. ಎರಡು ತಂಡದ ನಾಯಕರೇ ಕೇವಲ 4 ನಿಮಿಷದ ಆಟ ಉಳಿದಿದೆ. ಚೆನ್ನಾಗಿ ಪ್ರತಿ ಸೀಸನ್ಗೂ ನಿರ್ಣಾಯಕರಾಗಿ ಸಚಿನ್ ರಾಜೇಂದ್ರ ಬರ್ತಿದ್ದಾರೆ. ಅವರಿಗೂ ಕೂಡ ಪ್ರತಿ ಸೀಸನ್ ಉತ್ತರ ಗಮನಗಳು ಕಲಿತಿವೆ. ಸಚಿನ್ ಧನ್ಯವಾದಗಳು ಸೂರಜ್ ಯಾದವ್ ಅವರಿಗೆ. ನಮಗೆ ಸ್ಟಿಂಗ್ ತಂದು ಕೊಟ್ಟಿದ್ದಕ್ಕೆ ಅವರು ಹೃತ್ಪೂರ್ವಕ ಅಭಿನಂದನೆಗಳು. ಮೋಸ್ಟ್ಲಿ ಪಂದ್ಯ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸುಲ್ತಾನ್ಪುರ ಗೆಲ್ತದೆ ಅಂತ. ಯಾಕೋ ಉಲ್ಟಾ ಆದಂಗೆ ಅನ್ಸುತ್ತೆ. ಬಹಳ ರಿಮೈನಿಂಗ್ 7 ನಿಮಿಷದ ಚೆನ್ನಾಗಿ ಅರ್ಥ ಮಾಡ್ಬೋದು. ಮೈಪಾರ ಆಡಿಬಿತ್ತಪ್ಪ ಗೊತ್ತಿ ಟೆಸ್ಟ್ ಮೈಸೂರು ಚೊಡೋಯ್ತು ಮೈಸೂರು ಚೊಡೋಯ್ತು ಮತ್ತೆ ಸಾಯಂಕಾಲ ತಮ್ಮಿಕ್ಕಿರಲ್ಲ ಹೋಗ
ಅಬ್ಬೆ ಬೈತಿ ಹೆಂಗೆ ಇರ್ತದೆ